ಎಲ್ರಿಗೂ ನಮಸ್ಕಾರ. ತಾಯಿ ಭುವನೇಶ್ವರಿ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ವಿಷ್ಣು ಅಪ್ಪಾಜಿಯನ್ನು ಮನದಲ್ಲಿ ನೆನೆಸುತ್ತಾ ಎಲ್ಲ ವಿಷ್ಣು ಅಪ್ಪಾಜಿ ಅಭಿಮಾನಿಗಳಲ್ಲಿ ಕೇಳ್ಕೋದೇನಂತಂದರೆ, ದಾದಾ ಡಿಜೆ ಕಾರ್ಯಕ್ರಮ ಇದೇ ತಿಂಗಳು 18ನೇ ತಾರೀಕು ಬಹುತೇಕ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅನಾವಶ್ಯಕ ಕಾರಣದಿಂದ ಈ ಡಿಜೆ ಕಾರ್ಯಕ್ರಮವನ್ನು ರದ್ದುಗೊಳ್ಳಲಾಗಿದೆ, ಮುಂದೂಡಲಾಗಿದೆ. ಕಾರಣ, ಗಣೇಶನ ಯಾವುದೋ ಒಂದು ಸಮಸ್ಯೆಗೆ ಜಗಳದ ಉಂಟಾಗಿ ಕಾರಣದಿಂದ ಕಾನೂನು ಕೈಗೆ ತಗೊಳ್ಳೋದು ಸರಿಯಲ್ಲ ಅಂತೇಳಿಗೆಸಿಂದ ವೀರಕಪುತ್ರ ಶ್ರೀನಿವಾಸ್ ಸರ್ ಆಲ್ರೆಡಿ ಈಗ ಎಲ್ಲರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ತಾವೆಲ್ಲರೂ ಯಾರು ಅಪೇಕ್ಷೆ ಪಡೆದೇನೆ ಯಾರ್ಯಾರು ಟಿಕೆಟ್ ಬುಕ್ ಮಾಡಿದವರು ಕ್ಯಾನ್ಸಲ್ ಮಾಡ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡ್ಕೋಬೋದು. ಕ್ಯಾನ್ಸಲ್ ಮಾಡಲಾರ್ದವರು ಅಭಿಮಾನಿಗಳೆಲ್ಲರೂ ಸೇರಿ ಹೋಗ್ತಕ್ಕಂಥ ಕೆಲಸ ಮಾಡಿ ಪುಣ್ಯ ಭೂಮಿಗೆ ಅಪ್ಪಾಜಿಯ ಸಮಾಧಿ ಹತ್ರ ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಅವತ್ತಿನ ದಿನ ಎಲ್ಲರೂ ಒಂದು ಕಡೆ ಸೇರೋಣ. ಯಾರು ಹೋಗ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡಿರಿ, ಯಾರು ಅಪೇಕ್ಷೆ ಪಡಬೇಡ್ರಿ. ಇದು ಒಂದು ನಮಗೆ ದುಃಖದ ಸಂಕೇತವಾಗಿದೆ. ಇರಲಿ, ಮುಂದಿನ ಕಾಲ ಅವಕಾಶಗಳು ಇನ್ನೂ ಇದೆ. ಇನ್ನೇ 2 ವಾರ ಮುಂಚಿತವಾಗಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. 2 ವಾರದ ನಂತರ ಮತ್ತು ಆ ಕಾರ್ಯಕ್ರಮವನ್ನು ಒಂದು ಡೇಟನ್ನು ನಿಗದಿಗೊಳಿಸಿದ ಮತ್ತು ವೀರಕಪುತ್ರ ಶ್ರೀನಿವಾಸ್ ಸರ್ ಅದನ್ನು ಸೂಚನೆಯನ್ನು ಕೊಡ್ತಾರೆ. ಆಗ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ದಾದಾ ಡಿಜೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಆದ ಕಾರಣದಿಂದ ಅಡೆತಡೆ ಕಾರಣದಿಂದ ಯಾರೂ ಈ ಥರ ಆಗುತ್ತೆ ಅಂತ ಯಾರೂ ಬಯಸಿರಲಿಲ್ಲ. ಯಾರೂ ಮನಸ್ಸಿಗೆ ನೋವುಂಟು ಮಾಡ್ಕೋಬೇಡಿ ಅಭಿಮಾನಿಗಳು. ಮಾಡ್ಕೊಳ್ಳೋದೇನೋ ಮಾಡ್ಕೊಳ್ಳೋಂಗಿಲ್ಲ. ವಿಷ್ಣು ಅಪ್ಪಾಜಿ ಅಭಿಮಾನಿಗಳಂತ ಹೃದಯ ಯಾರಿಗೂ ಸಿಗಲ್ಲ. ಎಲ್ಲರೂ ಒಳ್ಳೆಯದನ್ನೇ ಬಯಸುತ್ತೀವಿ, ಒಳ್ಳೆಯದಾಗುತ್ತೆ. ಇದನ್ನು ಒಂದು ಒಳ್ಳೆಯದಕ್ಕಾಗಿದೆ ಅಂತ ನಾವೆಲ್ಲರೂ ಬಯಸೋಣ. ಯಾಕಂತಂದರೆ ಕೆಟ್ಟ ಗಳಿಗೆಯಲ್ಲಿ, ಕೆಟ್ಟ ಜಾಗದಲ್ಲಿ, ಕೆಟ್ಟ ಮನಸ್ಥಿತಿಯಲ್ಲಿ ಅವರು ಹೆಜ್ಜೆ ಇಟ್ಟಂಥವ್ರಲ್ಲ ವಿಷ್ಣು ಅಪ್ಪಾಜಿ ಅವರು. ಏನೋ ಅನಾವಶ್ಯಕ ಕಾರಣದಿಂದ ಈ ರೀತಿಯಾಗಿದೆ. ಆದರೂ ಒಬ್ಬರು ಅನುಮತಿ ಕೊಟ್ಟರು ನಾವು ಈ ಕಾರ್ಯಕ್ರಮ ಇಂಥ ಸಂದರ್ಭದಲ್ಲಿ ಕಾನೂನು ವಿರುದ್ಧವಾಗಿ ಮಾಡೋದು ಸರಿಯಲ್ಲ ಅಂತೇಳಿ ಆಲ್ರೆಡಿ ಶ್ರೀನಿವಾಸ್ ಸರ್ ಹೇಳಿದ್ದಾರೆ. ಅದಕ್ಕಾಗಿ ನಾವು ಆ ಕಾರ್ಯಕ್ರಮ ಮಾಡಿದರೂ ಕೂಡ ಅಪ್ಪಾಜಿ ಹೆಸರಿಗೆ ಒಂದು ಕಳಂಕ ಬಂದಂತಾಗುತ್ತೆ. ನಾವು ಅದನ್ನು ಮಾಡೋದು ಬೇಡ. ಒಂದು 2 ವಾರ ಮುಂದೂಡಲಾಗಿದೆ ಆ ಕಾರ್ಯಕ್ರಮ. ಯಾರು ಇದಕ್ಕೆ ಅನಾಥ ಭಾವಿಸಿದ್ದೇನೆ ತಾವೆಲ್ಲರೂ ತಿಳ್ಕೊಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಎಲ್ಲ ಅಭಿಮಾನಿಗಳಲ್ಲಿ ಕಳಕಳಿಯಿಂದ ವಿನಂತಿ, ತಾವೆಲ್ಲರೂ ಯಾರು ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡೋರು ಮಾಡ್ಬೋದು, ಮಾಡಿದವರು ಮಾಡಲಾರ್ದಂಥವರು ಮತ್ತು ಪುಣ್ಯಭೂಮಿಯಲ್ಲಿ ಹೋಗಿ ಆಶೀರ್ವಾದ ಪಡೆದುಕೊಂಡು ಅವತ್ತ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಮಾಡೋಣ. ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೆ, ಎಲ್ಲ ಅಭಿಮಾನಿಗಳಲ್ಲಿ ವಿನಂತಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.